ಮೊದಲಿಗೆ ಟಾಪ್ 18 ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಿಂಧೂರು ಸೇರಿದಂತೆ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನ ತೋರಿಸ್ತೀವಿ. ಅದಕ್ಕೂ ಮುಂಚಿತವಾಗಿ 18 ಪ್ರಮುಖ ಸುದ್ದಿಗಳನ್ನ ನಿಮಗೆ ಕ್ವಿಕ್ ಆಗಿ ತೋರಿಸ್ತೇನೆ. ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನ ಟಾಪ್ 18 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಇವತ್ತು ಶೆಲ್ ದಾಳಿಗೆ ಒಳಗಾಗಿದ್ದ ಗಡಿ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿ ಧೈರ್ಯ ತುಂಬಿದ್ದಾರೆ. ಅಲ್ಲದೆ ದಾಳಿಯಿಂದಾಗಿ ಹಾನಿಗೆ ಒಳಗಾದವರಿಗೆ ಪರಿಹಾರ ಕೊಡುವ ಭರವಸೆ ಕೊಟ್ಟಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಕೂಡ ಗಡಿ ಪ್ರದೇಶದ ತಾಂಗ್ಧಾರ್ ಸೆಕ್ಟರ್ಗೆ ಭೇಟಿ ಕೊಟ್ಟು ಜನರ ಸಮಸ್ಯೆ ಆಲಿಸಿದ್ರು. ಬಳಿಕ ತಂಗ್ಧರ್ ವಲಯದ ಗಡಿ ಪ್ರದೇಶದಲ್ಲಿ ಯೋಧರನ್ನ ಭೇಟಿಯಾಗಿ ಸಂವಾದ ನಡೆಸಿದರು. ಪಾಕಿಸ್ತಾನದ ಶೆಲ್ ದಾಳಿಯಿಂದ ಎಲ್ಒಸಿ ಬಳಿಯ ಪೂಂಚ್ ತೀವ್ರವಾಗಿ ಹಾನಿಗೆ ಒಳಗಾಗಿದೆ. ಹೀಗಾಗಿ ಭಾರತೀಯ ಸೇನೆ ಪೂಂಚ್ ಸೇರಿದಂತೆ ಹಲವು ಕಡೆ ಮನೆ ಮನೆಗೆ ತೆರಳಿ ಆಹಾರ ಪದಾರ್ಥ ಹಾಗೂ ಔಷಧಿಗಳನ್ನು ಒದಗಿಸ್ತಾ ಇದೆ. ಜೊತೆಗೆ ಯಾವುದಕ್ಕೂ ಹೆದರಬೇಡಿ, ನಾವಿದ್ದೇವೆ ಅಂತ ಜನರಿಗೆ ಧೈರ್ಯ ತುಂಬುತ್ತಿದ್ದಾರೆ. ಜಮ್ಮು ಕಾಶ್ಮೀರದ ಅಖ್ನೂರ್ನಲ್ಲಿ ಸ್ಫೋಟಗೊಳ್ಳದ ಶೆಲ್ ಬಾಂಬ್ಗಳನ್ನು ಭಾರತೀಯ ಸೇನೆ ನಿಷ್ಕ್ರಿಯಗೊಳಿಸಿದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಭಯೋತ್ಪಾದಕರ ಕೃತ್ಯಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಯೋಧರು ನಿರಂತರ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನಕ್ಕೆ ಸಹಕಾರ ನೀಡಿದ್ದ ಟರ್ಕಿ ವಿರುದ್ಧ ಭಾರತದಲ್ಲಿ ಈಗ ಆಪಲ್ ಬಾಯ್ಕಾಟ್ ವಾರ್ ಶುರುವಾಗಿದೆ. ಶಿವಮೊಗ್ಗದಲ್ಲಿ ಟರ್ಕಿಯಿಂದ ಬಂದ ಆಪಲ್ಗಳನ್ನು ಸುಟ್ಟು ಪ್ರತಿಭಟನೆ ಮಾಡಲಾಗಿದೆ. ಇನ್ಮುಂದೆ ಟರ್ಕಿಯಿಂದ ಆಪಲ್ ಆಮದು ಮಾಡಬಾರದು ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಐಸಿಸ್ ಸ್ಲೀಪರ್ ಸೆಲ್ನ 2 ಸದಸ್ಯರನ್ನ ಮುಂಬೈನಲ್ಲಿ ಎನ್ಐಎ ಬಂಧನ ಮಾಡಿದ. 2023ರಲ್ಲಿ ಪುಣೆಯಲ್ಲಿ ನಡೆದಿದ್ದ ಟ್ರಯಲ್ ಬ್ಲಾಸ್ಟ್ ಘಟನೆ ಸಂಬಂಧ ಅಬ್ದುಲ್ಲಾ ಫಯಾಜ್, ತಲ್ಹಾ ಲಿಕಾಯತ್ ಎಂಬ 2ರನ್ನ ಬಂಧಿಸಲಾಗಿದೆ. ಮುಂಬೈನ ತಾಜ್ ಹೋಟೆಲ್ನ ಸ್ಫೋಟಿಸುವುದಾಗಿ ಬೆದರಿಕೆ ಮೇಲ್ಬಂದಿದೆ. ಮುಂಬೈ ಏರ್ಪೋರ್ಟ್ ಹಾಗೂ ತಾಜ್ ಹೋಟೆಲ್ಗೆ ಬಾಂಬ್ ಹಾಕುವುದಾಗಿ ಮುಂಬೈ ಪೊಲೀಸರಿಗೆ ಇಮೇಲ್ ಸಂದೇಶ ಬಂದಿದೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ಮಾಡಿದ್ರು. ಬೆದರಿಕೆ ಸಂದೇಶ ಕಳಿಸಿದ ಆರೋಪಿ ಪತ್ತೆಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕರ್ನಾಟಕದ ಜೊತೆ ಬೆಂಗಳೂರಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಆಗ್ತಾನೆ ಇದೆ. ಟೌನ್ ಹಾಲ್, ಮೆಜೆಸ್ಟಿಕ್, ಚಿನ್ನಸ್ವಾಮಿ ಸ್ಟೇಡಿಯಂ, ಹೆಬ್ಬಾಳ, ಮೇಕ್ರಿ ಸರ್ಕಲ್ ಸೇರಿದಂತೆ ನಗರದ ಹಲವು ಕಡೆ ಮಳೆ ಆಗಿದೆ. HBR ಲೇಔಟ್ನ 4ನೇ ಬ್ಲಾಕ್ನಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿ ಜನ ಪರದಾಡ್ತಾ ಇದ್ದಾರೆ. ಇನ್ನು ಮಳೆ ನಡುವೆನೆ RCB, KKR ನಡುವಿನ IPL ಪಂದ್ಯ ನೋಡೋದಕ್ಕೆ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ದಾರೆ. ಇನ್ನು ಉತ್ತರ ಭಾರತ ಭಾಗದಲ್ಲೂ ಭರ್ಜರಿ ಮಳೆ ಆಗ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. ಪರಿಣಾಮ ಪಹರ್ಗಂಜ್ ಪ್ರದೇಶದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದಿದ್ದು 3 ಸಿಲುಕಿರುವ ಶಂಕೆ ಇದೆ. ಇನ್ನು ಅಶೋಕನಗರದ ಮೆಟ್ರೋ ನಿಲ್ದಾಣದ ಶೆಡ್ಗೆ ಹಾನಿಯಾಗಿದೆ. ಉತ್ತರ ಪ್ರದೇಶದಲ್ಲೂ ಕೂಡ ಜೋರು ಮಳೆಯಾಗಿದ್ದು ಮರಗಳು ಉರುಳಿ ಬಿದ್ದಿವೆ. ಯಡಿಯೂರಪ್ಪ, ವಿಜೇಂದ್ರ ವಿರುದ್ಧ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ನಾವು ಯಾರ ಬಳಿಯೂ ಕ್ಷಮೆ ಕೇಳಲ್ಲ, ಗೌರವಯುತವಾಗಿ ಪಕ್ಷಕ್ಕೆ ಕರೆದುಕೊಂಡ್ರೆ ಹೋಗ್ತೀವಿ, ಇಲ್ದಿದ್ರೆ ಅಪ್ಪ ಮಗನನ್ನ ಜೈಲಿಗೆ ಕಳಿಸೋವರೆಗೂ ಬಿಡಲ್ಲ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ಈಶ್ವರಪ್ಪ, ಅನಂತಕುಮಾರ್ ಹೆಗಡೆ ಅವರನ್ನ ಮುಗಿಸಿದ್ರಿ, ನಾನೊಬ್ಬ ಇದ್ದೆ, ಈಗ ನನ್ನನ್ನು ಹೊರ ಹಾಕಿದ್ರಿ ಅಂತ BSY ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ರು. GST ಸಂಗ್ರಹದಲ್ಲಿ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಮುಂದಿನ ದಿನಗಳಲ್ಲಿ ಪ್ರಥಮ ಸ್ಥಾನಕ್ಕೆ ಬರಲು ಪ್ರಯತ್ನಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳು ಹೇಳಿದ್ರು. 50% ತೆರಿಗೆ ಪಾಲು ಕೊಡಿ ಅಂತ ಕೇಂದ್ರಕ್ಕೆ ನಾವು ಕೇಳ್ತಾ ಇದ್ದೀವಿ, ಆದ್ರೆ ಅವರು ಕೊಡ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಆಂತರಿಕ ಕಚ್ಚಾಟದಿಂದಾನೇ ರಾಜ್ಯ ಸರ್ಕಾರ ಪತನವಾಗುತ್ತೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಮಾತುಕತೆ ಆಗಿದೆ, ಸಮಯ ಬಂದಾಗ ಸಿದ್ದರಾಮಯ್ಯ ಅವರನ್ನ ಇಳಿಸಿ DK ಶಿವಕುಮಾರ್ ಸಿಎಂ ಆಗ್ತಾರೆ. ಸರ್ಕಾರ ಪತನಕ್ಕೆ ನಾವು ಯಾವುದೇ ಪ್ರಯತ್ನ ಮಾಡಲ್ಲ ಅಂತ ಹೇಳಿದರು. ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ DK ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಚರ್ಚೆ ಮಾಡುವವರು ಯಾವ ರೀತಿ ಬೇಕಿದ್ರೂ ಚರ್ಚೆ ಮಾಡಬಹುದು. ಕ್ಷೀರಾ ಕ್ಷೇತ್ರದಲ್ಲಿ ಬದಲಾವಣೆ ತರೋದು, ರೈತರ ಇಚ್ಛೆಗೆ ಅನುಗುಣವಾಗಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಇರುವ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ನಲ್ಲಿ ಕನ್ನಡಿಗರಿಗೆ ಅಪಮಾನ ಮಾಡಲಾಗಿದೆ. ಡಿಸ್ಪ್ಲೇ ಬೋರ್ಡ್ನಲ್ಲಿ ಕನ್ನಡಿಗರನ್ನ ಕುರಿತು ಅಪಮಾನಕಾರಿಯಾಗಿ ಬರಹ ಹಾಕಲಾಗಿತ್ತು. ನಿನ್ನೆ ರಾತ್ರಿ ಈ ಘಟನೆ ನಡೆದಿದ್ದು ಹೋಟೆಲ್ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾಳೆ ಮಾಜಿ ಪ್ರಧಾನಿ HD ದೇವೇಗೌಡ ಅವರಿಗೆ 93ನೇ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ವಿಶೇಷವಾಗಿ ದೇವೇಗೌಡರ ಹುಟ್ಟುಹಬ್ಬವನ್ನು ಆಚರಿಸಿದೆ. ದೆಹಲಿಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಬರ್ತಾ ಇದ್ದ ದೇವೇಗೌಡರಿಗೆ ಕೇಕ್ ಕಟ್ ಮಾಡಿಸಿ ಏರ್ ಇಂಡಿಯಾ ಸಿಬ್ಬಂದಿ ಮುಂಚಿತವಾಗಿಯೇ ಬರ್ತ್ಡೇ ವಿಶ್ ಮಾಡಿದ್ದಾರೆ.
ನಿನ್ನೆ ತಾನೇ ಯುಕ್ರೇನ್ ರಷ್ಯಾ ಶಾಂತಿ ಮಾತುಕತೆ ನಡೆಸಿತ್ತು. ಇದರ ಬೆನ್ನಲ್ಲೇ ಈಗ ಯುಕ್ರೇನ್ ಮೇಲೆ ರಷ್ಯಾ ಸೇನೆಯಿಂದ ದಾಳಿಯಾಗಿದೆ. ಪ್ರಯಾಣಿಕ ಬಸ್ ಮೇಲೆ ಡ್ರೋನ್ ದಾಳಿಯಾಗಿದ್ದು 9 ಜನ ಮೃತಪಟ್ಟಿದ್ದಾರೆ, 4ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ಬಗ್ಗೆ ಯುಕ್ರೇನ್ ಮಾಹಿತಿ ಕೊಟ್ಟಿದೆ. ಅಲ್ಬೇನಿಯಾದಲ್ಲಿ ಯುರೋಪಿಯನ್ ರಾಜಕೀಯ ಸಮುದಾಯದ ಶೃಂಗಸಭೆ ನಡೀತಾ ಇದೆ. ಇದೇ ಶೃಂಗಸಭೆಗೆ ಬಂದ ಇಟಾಲಿಯನ್ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರನ್ನ ಅಲ್ಬೇನಿಯಾದ ಪ್ರಧಾನಿ ಮಂಡಿಯೂರಿ ಕೈ ಮುಗಿದು ಸ್ವಾಗತ ಮಾಡಿಕೊಂಡರು. ಈ ಹೃದಯ ಸ್ಪರ್ಶಿ ಕ್ಷಣದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಪಾಕಿಸ್ತಾನವನ್ನ ವಿಶ್ವದ ಎದುರು ಬೆತ್ತಲೆ ಮಾಡೋಕೆ ಭಾರತದ ಸಪ್ತವ್ಯೂಹ ರೆಡಿಯಾಗಿದೆ. ಮೇ 23ರಿಂದ ಪಾಕಿಸ್ತಾನದ ಭಯೋತ್ಪಾದನೆ ಮುಖ ಕಳಚೋದಕ್ಕೆ ಸರ್ವಪಕ್ಷಿಗಳ ನಿಯೋಗ ಪ್ರವಾಸ ಶುರು ಮಾಡ್ತಾ ಇದೆ. ಈ ಮಧ್ಯೆ ಸರ್ವಪಕ್ಷ ಟೀಮ್ ಆಯ್ಕೆ ಹೆಸರಲ್ಲೂ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಜಕೀಯ ಸಮರಾನೂ ಜೋರಾಗಿದೆ. ಪಹಲ್ಗಾಮ್ ಮೇಲೆ ಉಗ್ರರು ದಾಳಿ ಮಾಡಿದ ಬಳಿಕ ಭಾರತ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕ್ನಲ್ಲಿರುವ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದೆ. ನಾವು ಉಗ್ರವಾದವನ್ನು ಪೋಷಿಸುತ್ತಿಲ್ಲ ಅಂತ ಪಾಕಿಸ್ತಾನನೂ ಬೊಗಳೆ ಬಿಡ್ತಿದೆ. ಈಗ ಪಾಕಿಸ್ತಾನದ ಮಾನ ಜಾಗತಿಕ ಮಟ್ಟದಲ್ಲಿ ಹರಾಜು ಹಾಕಲು ಭಾರತ ನಿರ್ಧರಿಸಿದೆ. ವಿಪಕ್ಷಗಳ ಜೊತೆ ಸಂಸದರನ್ನ ವಿದೇಶಕ್ಕೆ ಕಳುಹಿಸಲು ಭಾರತ ತೀರ್ಮಾನಿಸಿದ್ದು, ಅಮೆರಿಕ, ಯುರೋಪ್ ಸೇರಿ ವಿವಿಧ ರಾಷ್ಟ್ರಗಳಿಗೆ ನಿಯೋಗ ತೆರಳಲಿದೆ. ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ನಿಜ ಬಣ್ಣ ಬಯಲು ಮಾಡಲು ಸರ್ವಪಕ್ಷ ಟೀಮನ್ನ ಕಳಿಸಿ ಪಾಕಿಸ್ತಾನ ಉಗ್ರರ ನೆಲೆ, ಉಗ್ರ ಪೋಷಕ ಎಂದು ವಿಶ್ವ ರಾಷ್ಟ್ರಗಳಿಗೆ ಮನವರಿಕೆ ಮಾಡಿಕೊಡಲು ಭಾರತ ನಿರ್ಧರಿಸಿದೆ. ಮನಮೋಹನ್ ಸಿಂಗ್ ಸರಕಾರದ ಮಾದರಿಯಲ್ಲದೆ ಮೋದಿ ಸರಕಾರನು ಬಿಜೆಪಿ, ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ, ಜೆಡಿಯು, ಎನ್ಸಿಪಿ, ಬಿಜೆಡಿ, ಶಿವಸೇನೆ, ಸಿಪಿಎಂ ಸಂಸದರ ಟೀಮ್ ಮೇ 23ರಿಂದ 10 ದಿನಗಳ ಕಾಲ ವಿದೇಶ ಪ್ರವಾಸಕ್ಕೆ ತೆರಳಲಿದೆ. ಶಶಿ ತರೂರು ಕಾಂಗ್ರೆಸ್ ಸಂಸದ, ರವಿಶಂಕರ್ ಪ್ರಸಾದ್ ಬಿಜೆಪಿ ಸಂಸದ, ಸಂಜಯ್ ಕುಮಾರ್ ಝಾ ಜೆಡಿಯು ಸಂಸದ, ಬೈಜಯಂತ್ ಪಾಂಡಾ ಬಿಜೆಪಿ ಸಂಸದ, ಕನ್ನಿಮೋಳಿ ಡಿಎಂಕೆ ಸಂಸದೆ, ಸುಪ್ರಿಯಾ ಸುಳೆ ಎನ್ಸಿಪಿ ಶರದ್ ಪವಾರ್ ಬಣದ ಸಂಸದೆ, ಶ್ರೀಕಾಂತ್ ಶಿಂದೆ ಶಿವಸೇನೆ ಏಕನಾಥ್ ಶಿಂದೆ ಬಣದ ಸಂಸದರ ಟೀಮ್ ರಚನೆ ಮಾಡಿದೆ. ಕಾಂಗ್ರೆಸ್ ಸಂಸದ ಶಶಿ ತರೂರು ನೇತೃತ್ವದ ತಂಡ ಅಮೆರಿಕ ಪ್ರವಾಸಕ್ಕೆ ತೆರಳಲಿದೆ. ರವಿಶಂಕರ್ ಪ್ರಸಾದ್ ಟೀಮ್ ಸೌದಿ ಅರೇಬಿಯಾ, ಕುವೈತ್, ಬಹರೇನ್, ಅಲ್ಜೀರಿಯಾಗೆ ತೆರಳಲಿದೆ. ಸಂಜಯ್ ಕುಮಾರ್ ಝಾ ಟೀಮ್ ಜಪಾನ್, ಸಿಂಗಾಪುರ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ಇಂಡೋನೇಷ್ಯಾಗೆ ತೆರಳಲಿದ್ರೆ ಬೈಜಯಂತ್ ಪಾಂಡಾ ಪಡೆ ಪಶ್ಚಿಮ ಯುರೋಪ್ ರಾಷ್ಟ್ರಗಳಿಗೆ ಭೇಟಿ ನೀಡಲಿದೆ. ಇನ್ನು ಡಿಎಂಕೆ ಸಂಸದೆ ಕನ್ನಿಮೋಳಿ ನೇತೃತ್ವದ ಟೀಮ್ ರಷ್ಯಾ, ಸ್ಪೇನ್ಗೆ ತೆರಳಲಿದ್ರೆ ಸುಪ್ರಿಯಾ ಸುಳೆ ಅವರ ಟೀಮ್ ಓಮನ್, ಕೀನ್ಯಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್ ದೇಶಗಳಲ್ಲಿ ಪಾಕಿಸ್ತಾನದ ನರಿಬುದ್ಧಿಯನ್ನ ಅನಾವರಣ ಮಾಡಲಿದ್ದಾರೆ. ಇನ್ನು ಶ್ರೀಕಾಂತ್ ಶಿಂದೆ ನೇತೃತ್ವದ ಬಣ ಯುಎಇ, ಆಫ್ರಿಕಾ ದೇಶಗಳಲ್ಲಿ ಪಾಕಿಸ್ತಾನ ಎಂಥ ದ್ರೋಹಿ ಅನ್ನೋದನ್ನ ತಿಳಿಸಿ ಹೇಳಲು ಹೋಗ್ತಿವೆ. ಕೇಂದ್ರ ಸರ್ಕಾರದ ಟೀಮ್ಗಳ ರಚನೆಗೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ ನೀಡಿದ ಅಧಿಕೃತ ಹೆಸರುಗಳನ್ನ ಮೋದಿ ಸರ್ಕಾರ ಕೈಬಿಟ್ಟಿದ್ದು. ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿಗೆ ಕರೆ ಮಾಡಿದ್ದ ಕೇಂದ್ರ ಸಂಸದೀಯ ಮತ್ತು ಕಾನೂನು ಸಚಿವ ಕಿರಣ್ ರಿಜಿಜು ವಿದೇಶಗಳಿಗೆ ಟೀಮ್ ಕಳಿಸಲು 4 ಸಂಸದರ ಹೆಸರು ಕೊಡಲು ಮನವಿ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಲಿಸ್ಟ್ ಕಳಿಸಿದ್ರು. ಆದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದ್ದೇ ಬೇರೆಯವರನ್ನ. ಕಾಂಗ್ರೆಸ್ ಲಿಸ್ಟ್ನಲ್ಲಿದ್ದವರು ಮಾಜಿ ಕೇಂದ್ರ ಸಚಿವ ಆನಂದ್ ಶರ್ಮಾ, ಲೋಕಸಭೆ ಉಪನಾಯಕ ಗೌರವ್ ಗೊಗೋಯ್, ಕರ್ನಾಟಕದಿಂದ ಆಯ್ಕೆಯಾದ ರಾಜ್ಯಸಭೆ ಸದಸ್ಯ ಸೈಯದ್ ನಾಸೀರ್ ಹುಸೇನ್ ಹಾಗೂ ಲೂಧಿಯಾನ ಸಂಸದ ರಾಜಾ ಬ್ರಾರ್ ಹೆಸರನ್ನ. ಆದ್ರೆ ಮೋದಿ ಸರ್ಕಾರ ಆಯ್ಕೆ ಮಾಡಿದ್ದ ಕಾಂಗ್ರೆಸ್ ನಾಯಕರಂದ್ರೆ ಒಬ್ಬರು ಶಶಿ ತರೂರ್, ಎರಡನೆಯವರು ಮನೀಶ್ ತಿವಾರಿ, ಮೂರನೆಯವರು ಅಮರ್ ಸಿಂಗ್, ನಾಲ್ಕನೆಯವರು ಸಲ್ಮಾನ್ ಖುರ್ಷಿದ್ ಅವರನ್ನ. ಲಿಸ್ಟ್ನಲ್ಲೇ ಶಶಿ ತರೂರ್ ಇರ್ಲಿಲ್ಲ. ಅವರನ್ನ ಯಾಕೆ ಆಯ್ಕೆ ಮಾಡಿದ್ರಿ ಅಂತಿದೆ ಕಾಂಗ್ರೆಸ್. ಜಾಗತಿಕ ವಿಚಾರಗಳ ಬಗ್ಗೆ ಬಲ್ಲವರು, ಭಾಷಾ ಪರಿಣಿತರು, ಮನವರಿಕೆ ಮಾಡಲು ಸಮರ್ಥರು ಅನ್ನೋದು ಬಿಜೆಪಿ ಸ್ಪಷ್ಟನೆ. ಹೋಗ್ಲಿ, ಕರ್ನಾಟಕದ ನಾಸೀರ್ ಹುಸೇನ್ ಅವರನ್ನ ಆಯ್ಕೆ ಯಾಕೆ ಮಾಡಿಲ್ಲ ಅಂತಿದೆ ಕಾಂಗ್ರೆಸ್. ಆದ್ರೆ ನಾಸೀರ್ ಹುಸೇನ್ ಕರ್ನಾಟಕದ ವಿಧಾನಸಭೆಯಲ್ಲೇ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದ ಪ್ರಕರಣದಲ್ಲಿದ್ರು. ಹೀಗಾಗಿ ಆಯ್ಕೆ ಮಾಡಿಲ್ಲ ಅನ್ನೋದು ಬಿಜೆಪಿ ಸ್ಪಷ್ಟನೆ. ಗೌರವ್ ಗೊಗೋಯ್ ಅವರನ್ನ ಆಯ್ಕೆ ಮಾಡಬಹುದಿತ್ತು ಅಂತ ಕಾಂಗ್ರೆಸ್ ಹೇಳಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ರು. ಅವರ ಪತ್ನಿಗೆ ಉದ್ಯಮಗಳು ಇವೆ, ಸಾಕಷ್ಟು ಎಡವಟ್ಟು ಮಾಡಿದ್ದಾರೆ, ಅದಕ್ಕೆ ಆಯ್ಕೆ ಮಾಡಿಲ್ಲ ಅನ್ನೋದು ಬಿಜೆಪಿಯ ಸ್ಪಷ್ಟನೆ. ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರಾಗುವಂತ ಸಂದರ್ಭದಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ, ಯಾರು ಅಂತವರಿಗೆ ಬೆಂಬಲ ಕೊಡ್ತಾರೆ, ಆ ರೀತಿಯ ಮಾನಸಿಕತೆ ಇದೆ,
ಅವರನ್ನ ವಿದೇಶಕ್ಕೆ ಕಳಿಸಬೇಕು, ಕೇಂದ್ರ ಸರ್ಕಾರ ದುಡ್ಡಲ್ಲಿ ಕಳಿಸಬೇಕು, ಅದು ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಚರ್ಚೆ ಮಾಡಕ್ಕೆ ಅವರನ್ನು ಕಳಿಸಬೇಕು. This MP from Assam has never criticized Pakistan during the peak of conflict also. He will only post tweets indirectly. He has never accused Pakistan directly. Then we have information that he visited Pakistan. He has not denied that. We have evidence that his wife has been paid for at least 2 years by a Pakistan-based NGO. In turn, that NGO is very close to ISI. ದೇಶ ಪ್ರೇಮದ ವಿಷಯದಲ್ಲೂ ಇಷ್ಟೆಲ್ಲ ರಾಜಕೀಯ ಆಗ್ತಿರೋದಕ್ಕೆ ಮುಖ್ಯ ಕಾರಣ ಪ್ರಧಾನಿ ಮೋದಿ ಜೊತೆ ಶಶಿ ತರೂರ್ ಇತ್ತೀಚೆಗೆ ಹೆಚ್ಚು ಬಾಂಧವ್ಯ ಬೆಳೆಸಿಕೊಂಡಿರೋದು. ಈ ಬಗ್ಗೆ ಶಶಿ ತರೂರ್ ಅವರನ್ನ ಕೇಳಿದ್ರೆ ಅವರು ಹೇಳಿದ್ದಿಷ್ಟು. It's a very great honor. As a citizen, being called upon to serve the nation at a time of crisis is a matter of a duty for all of us. At the same time, for me, it is an honor that I've been asked to lead the delegation, and I look forward very much to playing my part. I have always said that when my services are required by the nation, I should not be found wanting, and I had no hesitation in accepting the kind invitation of the government, which, to my mind, is nothing to do with politics and everything to do with our country's national interests. And national interests, to my mind, are always above everything else. ಕೇಂದ್ರ ಸರ್ಕಾರ ಪಾಕಿಸ್ತಾನವನ್ನ ಬಗ್ಗು ಬಡಿಯಲು ಪಣ ತೊಟ್ಟಿದೆ, ಹಠಕ್ಕೆ ಬಿದ್ದಿದೆ. ಮೋದಿ ಸರ್ಕಾರದ ನಿರ್ಧಾರಗಳನ್ನ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಸಂಪೂರ್ಣವಾಗಿ ಬೆಂಬಲ ನೀಡಬೇಕು. ಅದನ್ನ ಬಿಟ್ಟು ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದ್ಯಾಕೆ ಅನ್ನೋದು ಬಿಜೆಪಿ ಅವರ ಮಾತು. ಯಾರು ಏನೇ ಹೇಳಲಿ, ಮೊದಲು ದೇಶ, ಆಮೇಲೆ ಮಿಕ್ಕಿದ್ದೆಲ್ಲ. ಹಾಗಾಗಿ ಸರ್ವ ಪಕ್ಷಗಳ ನಾಯಕರು ರಾಜಕೀಯ ಮಾಡೋದನ್ನ ಬಿಟ್ಟು ಮೊದಲು ಪಾಕಿಸ್ತಾನವನ್ನ ಬೀದಿಗೆ ತಂದು ನಿಲ್ಲಿಸೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ರುಂಡ ಚೆಂಡಾಡಿದ್ರು ಕೂಡ ಏನೂ ಆಗಿಲ್ಲ ಅಂತಿದ್ದ ಪಾಕಿಸ್ತಾನದ ಪ್ರಧಾನಿ ಇವತ್ತು ಸತ್ಯ ಒಪ್ಕೊಂಡಿದ್ದಾರೆ. ವಾಯುನೆಲೆಗಳ ಧ್ವಂಸ ಮಾಡಿದೆ ಭಾರತ ಅಂತ ಸತ್ಯ ಕಕ್ಕಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತ ಬಾಂಬ್ ಹಾಕ್ತಾ ಇದ್ದಾಗ ಪಾಕ್ ಪ್ರಧಾನಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದ ಸತ್ಯನೂ ಕೂಡ ಹೊರಬಿದ್ದಿದೆ. ಆಪರೇಷನ್ ಸಿಂಧೂರ್ಗೆ ಥಂಡ ಹೊಡೆದ ಪಾಕ್. ಭಾರತದ ದಾಳಿ ಒಪ್ಪಿಕೊಂಡ ಪಾಕ್ ಪಿಎಂ ಶಹಬಾಜ್. ಶತ್ರು ರಾಷ್ಟ್ರ, ಉಗ್ರರ ಸ್ವರ್ಗ, ಪಾಪಿ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಆಪರೇಷನ್ ಸಿಂಧೂರ್ 8ನ ಎಫೆಕ್ಟ್ ಒಂದೊಂದಾಗಿ ಆಚೆ ಬರ್ತಿದೆ. ಪಹಲ್ಗಾಮ್ ದಾಳಿಗೆ ಭಾರತೀಯ ಸೇನೆ ಕೊಟ್ಟ ಪ್ರತ್ಯುತ್ತರಕ್ಕೆ ಸುಧಾರಿಸಿಕೊಳ್ಳಲು ಆಗದೆ ಪಾಕ್ ವಿಲವಿಲ ಒದ್ದಾಡ್ತಿದೆ. ಉಗ್ರರು ವಾಸವಿದ್ದ ನೆಲೆಗಳು, ಪಾಕಿಸ್ತಾನ ಸೇನೆಯ ಏರ್ಬೇಸ್ಗಳನ್ನ ಭಾರತೀಯ ಸೈನಿಕರು ಛಿದ್ರ ಛಿದ್ರ ಮಾಡಿ ಬಂದಿದ್ರು. ನೂರಾರು ಭಯೋತ್ಪಾದಕರು ರಕ್ತಕಾರಿ ಸತ್ತಿದ್ರು. ಇಷ್ಟಾದ್ರೂ ವಿಶ್ವದ ಮುಂದೆ ಏನೂ ಆಗಿಲ್ಲ ಎಂದು ಬೊಬ್ಬೆ ಹೊಡೆದುಕೊಳ್ತಾ ಇದ್ದ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೊನೆಗೂ ಭಾರತದ ದಾಳಿಯನ್ನ ಒಪ್ಪಿಕೊಂಡಿದ್ದಾರೆ. हिंदुस्तान ने अपने बैलिस्टिक मिसाइल अभी लॉन्च किए हैं. एक नूर खान एयरपोर्ट पे गिरा है. ಇಸ್ಲಾಮಾಬಾದ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡುತ್ತಾ ಭಾರತದ ಆಪರೇಷನ್ ಸಿಂಧೂರ್ ಯಶಸ್ಸನ್ನ ಒಪ್ಪಿಕೊಂಡಿದ್ದಾರೆ. ಮೇ 10ರಂದು ಭಾರತೀಯ ಖಂಡಾಂತರ ಕ್ಷಿಪಣಿಗಳು ನೂರ್ ಖಾನ್ ವಾಯುನೆಲೆ ಸೇರಿದಂತೆ ಹಲವು ಸ್ಥಳಗಳನ್ನು ಧ್ವಂಸಗೊಳಿಸಿದೆ ಎಂದು ಒಪ್ಪಿಕೊಂಡಿದ್ದಾರೆ. ಮೇ 9 ಮತ್ತು 10ರ ಮಧ್ಯರಾತ್ರಿ ಸುಮಾರು 2:30ರ ಸುಮಾರಿಗೆ ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್ ನನಗೆ ಫೋನ್ ಮಾಡಿದ್ರು. ಭಾರತ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡಿದೆ ಅಂತ ಮಾಹಿತಿ ಕೊಟ್ರು ಅಂದಿದ್ದಾರೆ. 9-10 की दरमियानी रात में तकरीबन 2:30 बजे सिपा सलार जनरल सईद आसिम मुनीर ने मुझे सिक्योर फोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं. एक नूर खान एयरपोर्ट पे गिरा है और कुछ और दूसरे इलाकों में गिरे हैं. ದೇಶದ ಮೇಲೆ ದಾಳಿ ಆಗ್ತಿದ್ರು, ಈಜಾಡ್ತಿದ್ರಂತೆ.
ಭಾರತದಿಂದ ಹಾರಿದ ಕ್ಷಿಪಣಿಗಳು ಪಾಕಿಸ್ತಾನವನ್ನ ಸರ್ವನಾಶ ಮಾಡ್ತಿದ್ರೆ ಇದ್ಯಾವುದರ ಚಿಂತೆಯೇ ಇಲ್ಲದೆ ಅವತ್ತು ಪಾಕ್ ಪ್ರಧಾನಿ ಶಹಬಾಜ್ ಈಜಾಡ್ತಿದ್ರಂತೆ. मुझे सुबह में फजर के बाद मैं स्विमिंग करता हूँ, तो मैं एहतियातन अपना सिक्योर फ़ोन साथ ले गया. ज़िया को कहा कि ज़िया यार अगर कोई घंटी बजे तो मुझे फ़ौरन बताना. एज लक वुड हैव इट वो घंटी बजी तो जनरल आसिफ मुनीर लाइन पर थे. ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್, ಸರ್ಗೋಧಾದಲ್ಲಿನ PAF ಬೇಸ್ ಮುಷಾಫ್, ಭೋಲಾರಿ ವಾಯುನೆಲೆ, ಜಾಕೋಬಾಬಾದ್ನಲ್ಲಿರುವ PAF ಏರ್ಬೇಸ್ ಧ್ವಂಸ ಆಗಿದೆ. ಯುದ್ಧಕ್ಕೆ ಸಿದ್ಧ ಪಾಕ್ಗೆ ಭಾರತೀಯ ನೌಕಾಪಡೆ ಎಚ್ಚರಿಕೆ. ಭಾರತೀಯ ನೌಕಾಪಡೆ ಶಕ್ತಿ ಪ್ರದರ್ಶನದ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಯಾವುದೇ ಕ್ಷಣದಲ್ಲಾದರೂ ಸಮರಕ್ಕೆ ಸಿದ್ಧರಿದ್ದೇವೆ, ಮತ್ತೆ ಭಾರತದ ತಂಟೆಗೆ ಬಂದ್ರೆ ಪರಿಸ್ಥಿತಿ ಭೀಕರವಾಗಿರುತ್ತದೆ ಎಂದು ಎಕ್ಸ್ನಲ್ಲಿ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದೆ. ಪಾಕಿಸ್ತಾನ ಪರ ಬೇಹುಗಾರಿಕೆ ಆರೋಪ, ಯೂಟ್ಯೂಬರ್ ಸೇರಿ 6 ಮಂದಿಯ ಬಂಧನ. ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡಿದ ಆರೋಪದ ಮೇಲೆ ಹರಿಯಾಣ ಮೂಲದ ಯೂಟ್ಯೂಬರ್ ಸೇರಿ 6 ಜನರನ್ನ NIA ಅಧಿಕಾರಿಗಳು ಬಂಧಿಸಿದ್ದಾರೆ. ಪಾಕಿಸ್ತಾನ ಮತ್ತು ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ್ ಶುರುವಾದಾಗಿನಿಂದ ಪಾಕಿಸ್ತಾನದ ISIಗೆ ಮಾಹಿತಿ ಕೊಡ್ತಿದ್ರು ಎನ್ನಲಾಗಿದೆ. ಹರಿಯಾಣದಲ್ಲಿ ಬಂಧಿಸಲಾದ 6 ಮಂದಿ ಆರೋಪಿಗಳಲ್ಲಿ ಜ್ಯೋತಿ ಮಲ್ಹೋತ್ರಾ ಎಂಬ ಮಹಿಳಾ ಯೂಟ್ಯೂಬರ್ ಕೂಡ ಇದ್ದಾಳೆ. हिंदुस्तानी पाकिस्तानी बहन बहन वेलकम टू पाकिस्तान. पाकिस्तानी करेंसी जो मेरी लास्ट टाइम बच गई थी ना, ये यहाँ से अभी ये पाकिस्तान का दरवाजा. दिस इज योर जो वेलकम टू द चैनल. ಅಷ್ಟಕ್ಕೂ ಈ ಆರೋಪಿ ಜ್ಯೋತಿ ಮಲ್ಹೋತ್ರಾ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಭಾರತ ಪಾಕಿಸ್ತಾನಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನೇ ಹೆಚ್ಚು ಪೋಸ್ಟ್ ಮಾಡಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಿದ ಬಗ್ಗೆ ವಿಡಿಯೋಗಳನ್ನು ಸಹ ಪೋಸ್ಟ್ ಮಾಡಿದ್ದಾರೆ. ಹರಿಯಾಣ ಪೊಲೀಸರ ಪ್ರಕಾರ ಜ್ಯೋತಿ 3 ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದಾರೆ. ಪಾಸ್ಪೋರ್ಟ್ ಅನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಇದೇ ಪ್ರಕರಣದಲ್ಲಿ ದೇವೇಂದ್ರ ಸಿಂಗ್ ಮಾಸಿಹ್ ಮತ್ತು ಸೂರಜ್ ಮಾಸಿ ಅನ್ನೋರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಇವರು ಕೂಡ 1 ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿರುವುದು ಸೀಕ್ರೆಟ್ ಗೊತ್ತಾಗಿದೆ. NIA ಅಧಿಕಾರಿಗಳು ತೀವ್ರ ತನಿಖೆ ನಡೆಸ್ತಾ ಇದ್ದು ಆರೋಪಿಗಳ ಕಳ್ಳಾಟ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತೀಯ ಸೈನಿಕರು ಶತ್ರುಗಳನ್ನ ಸಂಹರಿಸಿದ್ರೂ ಕೆಲವು ರಾಜಕಾರಣಿಗಳು ಸತ್ಯ ಒಪ್ಕೊಳ್ಳಲ್ಲ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಹೋಗಿ ಜನರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದಾರೆ. ಇವತ್ತು ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಏನೆಲ್ಲ ರಾಜಕೀಯ ನಡೀತಂತ ತೋರಿಸ್ತೀನಿ ನೋಡಿ. ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಸಚಿವ ವಿಜಯ್ ಶಾ ಕರ್ನಲ್ ಸೋಫಿಯಾ ಖುರೇಶಿ ಅವರ ಬಗ್ಗೆ ವಿವಾದ ಎಬ್ಬಿಸಿ ಜನರ ಕೈಯಲ್ಲಿ ಛೀತು ಅಂತ ಮುಗಿಸಿಕೊಂಡ್ರು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲೂ ಛೀಮಾರಿ ಹಾಕಿಸಿಕೊಂಡ್ರು. ಇದೇ ಮಧ್ಯಪ್ರದೇಶದ ಬಿಜೆಪಿ ನಾಯಕ ಉಪಮುಖ್ಯಮಂತ್ರಿ ಜಗದೀಶ್ ದೇವ್ಡ ಮೋದಿ ಹೊಗಳೋ ಬರದಲ್ಲಿ ಭಾರತೀಯ ಸೇನೆಗೆ ಪ್ರಧಾನಿ ಕಾಲ ಕೆಳಗಿದೆ ಅಂತ ಮಿಲಿಟರಿ ಪಡೆಯವರನ್ನೇ ಅವಮಾನಿಸಿದ್ರು. ಬಿಜೆಪಿ ಅವರನ್ನ ತರಾಟೆಗೆ ತೆಗೆದುಕೊಳ್ಳಲು ರೆಡಿಯಾಗಿದ್ದ ಕಾಂಗ್ರೆಸ್ಗೆ ಮಗ್ಗುಲ ಮುಳ್ಳಾಗಿದ್ದು ಕೋಲಾರ ಕಾಂಗ್ರೆಸ್ ಶಾಸಕ ಕೊಟ್ಟೂರು ಮಂಜುನಾಥ್. ಮಿಲಿಟರಿ ಆಪರೇಷನ್ ನಡೆಸಿದ್ದೇ ಬೂಟಾಟಿಕೆ ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಕಡೆ ಇಟ್ಟಿದ್ದ ಗುರಿ ದಿಕ್ಕು ಬದಲಿಸಿಬಿಟ್ರು. ದೆಹಲಿ ನಾಯಕರಿಗೂ ಕೊಟ್ಟೂರು ಮಂಜುನಾಥ್ ವಿವಾದದ ಕಥೆಗಳು ತಲುಪುತ್ತಿದ್ದಂತೆ ನಾನೇನು ಅಂದಿಲ್ಲ ಅಂತ ಉಲ್ಟಾನು ಹೊಡೆದ್ರು ಈ ಆಸಾಮಿ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26-28 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ನಮಗಿಲ್ಲಿ ಸುಟ್ಟರುವಂತ ಉಗ್ರರು ಯಾರು? ಅವ್ರು 4 ಜನ 5 ಜನ ಬಂದವ್ರು ಎಲ್ಲೋದ್ರು? ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ? ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿಗೂ? ಬಾರ್ಡರ್ ಬೇರೆ, ಅದು ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ರು? ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು? ಆಪರೇಷನ್ ಸಿಂಧೂರಿ ಆಮೇಲೆ ಸೈನಿಕರ ಬಗ್ಗೆ ಹಗುರವಾಗಿ ನಾನು ಯಾವತ್ತೂ ಮಾತಾಡೋದು ಇಲ್ಲ. ಸೈನಿಕರ ಬಗ್ಗೆ ನಾನು ಏನು ಮಾತಾಡಿಲ್ಲ. ಅನುಮಾನ ವ್ಯಕ್ತಪಡಿಸ್ತಾ ಇರೋದು, ನಾನು ಹೇಳ್ತಾ ಇರೋದು ಏನಂದ್ರೆ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಸೈನಿಕರು ಇಲ್ಲಾಂದರೆ ಪ್ರೈಮ್ ಮಿನಿಸ್ಟ್ರು ಇಲ್ಲ ಚೀಫ್ ಮಿನಿಸ್ಟ್ರು ಇಲ್ಲ ಡಿಫೆನ್ಸ್ ಮಿನಿಸ್ಟ್ರು ಯಾರ ಬಗ್ಗೆಯೂ ಯಾರ ಹೆಸರು ಎತ್ತು ನಾವು ಮಾತಾಡಿಲ್ಲ. ಪಬ್ಲಿಕ್ ಆಗಿ ಜನ ಏನು ಮಾತಾಡ್ತಾ ಇದ್ದಾರೆ ಅದನ್ನು ನಿಮ್ಗೆ ತಿಳಿಸಿದ್ದೀವಿ. ಆಪರೇಷನ್ ಸಿಂಧೂರ್ ಬಗ್ಗೆ ಶಾಸಕ ಕೊಟ್ಟೂರು ಮಂಜುನಾಥ್ ಉಲ್ಟಾ ಹೊಡೆದಾಯ್ತು. ಆದರೂ ಬಿಜೆಪಿ ನಾಯಕರು ಸುಮ್ಮನಾಗ್ತಿಲ್ಲ.
ಕೊತ್ತೂರು ಮಂಜುನಾಥ್ ಜೊತೆಗೆ ಸಚಿವರಾದ ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್ ಅವರನ್ನು ಗೆಳೆದು ಆಕ್ರೋಶ ಹೊರಹಾಕಿದ್ರು. ಆಪರೇಷನ್ ಸಿಂಧೂರ್ ವಿರೋಧ ಮಾಡುವುದಾದ್ರೆ ನಿಮ್ಮ ಸಿಂಧೂರಕ್ಕೂ ಸಂಚಕಾರ ಬರಬಹುದು ಅಂತ ಕಿಡಿಕಾರಿದ್ರು. ನಾಲಿಗೆಗೂ ಮೆದುಳಿಗೆ ಸಂಪರ್ಕ ಇಲ್ಲದ ಕಾಂಗ್ರೆಸ್ ನಾಯಕರು ಹಲವಾರು ಜನ ಇದ್ದಾರೆ. ಕೆಲವರು ಟೊಪ್ಪಿಯನ್ನ ಉಲ್ಟಾ ಹಾಕೊಂತಾರೆ, ಕೆಲವರು ಯುದ್ಧನೇ ಬೇಡ ಅಂತಾರೆ, ಇನ್ನು ಕೆಲವರು ಅವ್ರು ಏನ್ ಮಾಡಿದ್ದಾರೆ ಅಂತಾರೆ. ಅವ್ರು ಏನ್ ಮಾಡಿದ್ದಾರೆ ಅಂತ ನಾನು ಒಂದೇ ಆಗ್ರಹ ಮಾಡುವಂತದ್ದು, ಕಾಂಗ್ರೆಸ್ ನಾಯಕರು 1 ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ನೆಲೆಸಬೇಕು. ನಮ್ಮ ಸೈನಿಕರಲ್ಲಿ ಏನ್ ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರ್ಲಿ, ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅದನ್ನು ಅಧ್ಯಯನ ಮಾಡ್ಲಿ. ಆವಾಗ ಅವರಿಗೆ ಅರ್ಥ ಆಗುತ್ತೆ ಭಾರತ ಅಂದ್ರೆ ಏನು, ಪಾಕಿಸ್ತಾನ ಅಂದ್ರೆ ಏನು. ಇವತ್ತು ಕಾಂಗ್ರೆಸ್ಸಿನ ಕೆಲವು ಶಾಸಕರು, ಮಂತ್ರಿಗಳು ಯಾವ ರೀತಿ ಬೇಜವಾಬ್ದಾರಿಯಾಗಿ ಟೀಕೆ ಮಾಡ್ತಾರೆ ನೋಡಿದ್ರೆ ನಾಚಿಕೆ ಬರ್ಬೇಕು ಇವರಿಗೆಲ್ಲ. ಇವ್ರಿಗೆ ಮಾನ ಮರ್ಯಾದೆ ಏನೋ ನಾಚಿಕೆ ಇದ್ರೆ, ಈ ದೇಶದ ಬಗ್ಗೆ ಅಭಿಮಾನ ಇದ್ರೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು. ಈ ಚಿಲ್ಲರೆ ಹೇಳಿಕೆಗಳು ಇವೆಲ್ಲ. ಹೀಗಾಗಿ ಈ ರೀತಿಯಾದ ಚಿಲ್ಲರೆ ಹೇಳಿಕೆಗಳನ್ನ ಪ್ರೋತ್ಸಾಹ ಮಾಡುವಂಥದ್ದು ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ. ಕೊತ್ತೂರು ಮಂಜು ಒಬ್ಬರೇ ಅಲ್ಲ, ದಿನೇಶ್ ಗುಂಡೂರಾವ್ ನೀಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ನೀಡಿದ್ದಾರೆ, ಕೃಷ್ಣ ಬೈರೇಗೌಡ ಕೊಟ್ಟಿದ್ದಾರೆ, ಸಂತೋಷ್ ಲಾಡ್ ಕೊಟ್ಟಿದ್ದಾರೆ. ಇವರ ಜನ್ಮವೇ ಅಂತದ್ದು ಕಾಂಗ್ರೆಸ್ನವ್ರದ್ದು. ನನಗನ್ಸೋದು ಕೊತ್ತೂರು ಮಂಜುನಾಥ್ ಅವರು ಅಬ್ನಾರ್ಮಲ್ ಪರ್ಸನ್ ಅಂತ ಅನ್ಸುತ್ತೆ. ಅವ್ರಿಗೆ ತಲೆ ನೆಟ್ಟಗಿಲ್ಲ. ಒಂದ್ಸತಿ ನಿಮ್ಯಾನ್ಸ್ಗೆ ಹೋಗಿ ತಲೆ ರಿಪೇರಿ ಮಾಡಿಸ್ಕೋಬೇಕು. ಅವರು ಗೌರವಾನ್ವಿತ ಶಾಸಕರಿದ್ದಾರೆ. ಅವರ ಶಾಸಕರ ಸ್ಥಾನಕ್ಕೆ ಅವಮಾನ ಅದು. AICC ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತೀನಿ, ಅವ್ರನ್ನ ಸಸ್ಪೆಂಡ್ ಮಾಡಿ. ಯುದ್ಧ ಕಾಲದಲ್ಲಿ ಭಾರತದ ನೆಲ ಮೇಲೆ ನಿಂತ್ಕೊಂಡು ತಲೆಗೆ ಬಂದಂಗೆ ಮಾತಾಡಕ್ಕಾಗ್ತದ? ಈ ಕೊತ್ತೂರು ಮಂಜು ಅವರಿಗೆ ಸಿಂಧೂರಿ ಸ್ಕ್ವೇರ್ ಫುಟ್ ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದ್ರೆ ಸ್ಕ್ವೇರ್ ಫುಟ್ ಮಾತ್ರ. ಆದ್ರೆ ಅವ್ರಿಗೆ ಗೊತ್ತಾಗೋದು, ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇನೆ. ಸರ್, ರೈತರ ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡಿಕೊಂಡು ಸ್ಕ್ವೇರ್ ಫುಟ್ ಅಲ್ಲಿ ಮಾರಾಟ ಮಾಡಿ, ಒಂದು ಸೈಟಿನ 4 ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ. ನಿಮಗೆ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸೇ ಗೊತ್ತಿಲ್ಲ. ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ. ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನೇ ಹಿಡಿದು ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಟಾರ್ಗೆಟ್ ಮಾಡಿ ಬಿಜೆಪಿ ಧೂಳೆಬ್ಬಿಸುತ್ತಿದೆ. ಇನ್ನೊಂದು ಕಡೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆ ದೇಶವ್ಯಾಪಿ ತಿರಂಗಾ ಯಾತ್ರೆಯನ್ನು ಭರ್ಜರಿಯಾಗಿ ಮಾಡ್ತಿದೆ ಬಿಜೆಪಿ. ಇವತ್ತು ರಾಯಚೂರು, ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ನಾಯಕರು, ಕಾರ್ಯಕರ್ತರು, ಮಠಾಧೀಶರು ಭರ್ಜರಿಯಾಗಿ ತಿರಂಗಾ ಯಾತ್ರೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಳೆ 101ನೇ ಐತಿಹಾಸಿಕ ರಾಕೆಟ್ ಉಡಾವಣೆಗೆ ಇಸ್ರೋ ಸಿದ್ಧವಾಗಿದೆ. ಏನಿದು PSLV ರಾಕೆಟ್? ಯಾವ ಉಪಗ್ರಹ ಉಡಾಯಿಸ್ತಾ ಇದೆ? ಭಾರತಕ್ಕೆ ಏನ್ ಲಾಭ? ಶತ್ರುಗಳಿಗೆ ಯಾಕೆ ಭಯ ಅನ್ನೋದ್ರ ಸಮಗ್ರ ವರದಿನ ತೋರಿಸ್ತೀವಿ ನೋಡಿ. 2, 1, 0. ಭಾರತೀಯರ ಪಾಲಿಗೆ ಮೇ 18 ಮತ್ತೊಂದು ಹೆಮ್ಮೆಯ ದಿನ. ನಾಳೆ ಬೆಳಗ್ಗೆ ಸೂರ್ಯೋದಯದ ಹೊತ್ತಲ್ಲೇ ಇಸ್ರೋ ಹೊಸ ಅಧ್ಯಾಯ ಬರೆಯುವ ದಿನ. ಮಹತ್ವಾಕಾಂಕ್ಷೆಯ ದೂರ ಸಂವೇದಿ ಉಪಗ್ರಹ ಮಿಷನ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ C61 EOS 09 ಉಪಗ್ರಹವನ್ನ ಹೊತ್ತು ನಭಕ್ಕೆ ಹಾರಲಿದೆ. ಬೆಳಿಗ್ಗೆ 5:29 ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಸ್ರೋದ 101ನೇ ಉಡಾವಣೆಯ ಕೌಂಟ್ಡೌನ್ ಶುರುವಾಗಲಿದೆ. ಬೆಳಿಗ್ಗೆ 5:59 ಇಸ್ರೋ ವಿಜ್ಞಾನಿಗಳ ಕನಸಿನ ರಾಕೆಟ್ ಉಡಾವಣೆಯಾಗಲಿದೆ. PSLV ರಾಕೆಟ್ ಅನ್ನ ಪೇಲೋಡ್ ಇಂಟಿಗ್ರೇಷನ್ ಫೆಸಿಲಿಟಿನಿಂದ ಮೊಬೈಲ್ ಸರ್ವಿಸ್ ಟವರ್ಗೆ ಸ್ಥಳಾಂತರಿಸಲಾಗಿದೆ. ನಿನ್ನೆಯಷ್ಟೇ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನ್ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು PSLV ಉಡಾವಣೆ ಯಶಸ್ವಿಗೆ ಪ್ರಾರ್ಥನೆ ಸಲ್ಲಿಸಿದರು. ಇವತ್ತು ಇಸ್ರೋ ಕನಸಿನ ರಾಕೆಟ್ ಉಡಾವಣೆಗೆ ಸಿದ್ಧತೆಗಳೆಲ್ಲ ಪೂರ್ಣವಾಗಿದೆ. ನಾಳೆ ಬೆಳಿಗ್ಗೆ 5:59 PSLV C61 ರಾಕೆಟ್ ನಭೋಮಂಡಲಕ್ಕೆ ಹಾರಲಿದೆ. 101ನೇ ರಾಕೆಟ್ ಉಡಾಯಿಸುತ್ತಿದೆ ಹೆಮ್ಮೆಯ ಇಸ್ರೋ. ಭಾರತದ ಮೊದಲ ಬಾಹ್ಯಾಕಾಶ ಉಡಾವಣೆಯು 1979ರಲ್ಲಿ SLV-3 ರಾಕೆಟ್ನೊಂದಿಗೆ ಆರಂಭವಾಯಿತು. ಅದು 98% ಯಶಸ್ಸು ಸಾಧಿಸಿತು. ಮೊದಲ ಸಂಪೂರ್ಣ ಯಶಸ್ವಿ ಮಿಷನ್ 1980ರಲ್ಲಿ ನಡೆಯಿತು. ಅಂದಿನಿಂದಲೂ ಭಾರತ ಸಾಕಷ್ಟು ಪ್ರಗತಿ ಸಾಧಿಸಿದೆ. ಇದೇ ಜನವರಿಯಲ್ಲಿ ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ 100ನೇ ರಾಕೆಟ್ ಉಡಾವಣೆ ಮಾಡಿತ್ತು ಇಸ್ರೋ. ಈಗ 101ನೇ ರಾಕೆಟ್ ಉಡಾವಣೆ ಮಾಡ್ತಿದೆ. 1962ರಲ್ಲಿ ಇಸ್ರೋ ಬಾಹ್ಯಾಕಾಶ ಕೇಂದ್ರ ಪ್ರಾರಂಭ ಆಯಿತು.
ಅಂದಿನಿಂದ ಇಲ್ಲಿಯವರೆಗೂ 100 ರಾಕೆಟ್ಗಳಿಂದ ಇಸ್ರೋ ಯಶಸ್ವಿಯಾಗಿ ಉಡಾಯಿಸಿದ್ದು, ಇದು ಸ್ವತಃ ಇಸ್ರೋ ಉಡಾಯಿಸುತ್ತಿರುವ 101ನೇ ರಾಕೆಟ್. ನಭಕ್ಕೆ ಇಸ್ರೋ ಕಳಿಸ್ತಾ ಇರುವ 63ನೇ PSLV ರಾಕೆಟ್. 63ನೇ ವರ್ಷಾಚರಣೆಯ ಸಂಭ್ರಮಕ್ಕೆ 63ನೇ PSLV ರಾಕೆಟ್ ಉಡಾವಣೆ ಮಾಡುತ್ತಿದೆ. ಇದು 1710 kg ತೂಕದ EOS-09 ರಿಸ್ಯಾಟ್ 1B ಉಪಗ್ರಹವನ್ನ ಹೊತ್ತೊಯ್ಯಲಿದೆ. ಇಸ್ರೋ ಉಡಾವಣೆ ಮಾಡುತ್ತಿರುವ ಈ ಉಪಗ್ರಹ ಅಸಾಮಾನ್ಯವಾದದ್ದು. ಯಾಕಂದ್ರೆ ಈ ಉಪಗ್ರಹ ವಿಜ್ಞಾನ ಲೋಕಕ್ಕೆ ಅಷ್ಟೇ ಅಲ್ಲ, ಭಾರತದ ಭದ್ರತಾ ರಕ್ಷಣಾ ವಲಯಕ್ಕೂ ಅನುಕೂಲವಾಗಲಿ ಅಂತಾನೆ ತಯಾರಿಸಿರುವುದು. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಯಶಸ್ವಿಯಲ್ಲೂ ಇಸ್ರೋ ಪಾತ್ರವಿತ್ತು. ಪಾಕಿಸ್ತಾನ ಭಾರತದ ಮೇಲೆ ಹಾಕಿದ ಶೆಲ್ ಬಾಂಬ್ಗಳನ್ನು ತಡೆಯಲು ಇಸ್ರೋ ನೆರವಾಗಿತ್ತು. ಈಗ ಉಡಾವಣೆ ಆಗ್ತಿರುವ ಈ ಇಸ್ರೋ ಉಪಗ್ರಹ ಭಾರತೀಯ ಸೇನಾಪಡೆಗೂ ನೆರವಾಗಲಿದೆ. ಭೂಮಿಯನ್ನ 360 ಡಿಗ್ರಿಯಲ್ಲಿ ಸೆರೆ ಹಿಡಿಯುವ ಸಾಮರ್ಥ್ಯವಿರುವ ಉಪಗ್ರಹ ಇದರಲ್ಲಿದೆ. ಸಿ ಬ್ಯಾಂಡ್ ಸಿಂಥೆಟಿಕ್ ರೆಡಾರ್ಗಳಿರುವ EOS-09 ಉಪಗ್ರಹಗಳನ್ನು ಕಳಿಸಲಾಗ್ತಿದೆ. ಒಂದು ಬಿರುಗಾಳಿ ಬಂದ್ರೆ, ಸುನಾಮಿ ಸೃಷ್ಟಿಯಾದ್ರೆ, ಯಾವುದೇ ಪ್ರಕೃತಿ ವಿಕೋಪಗಳಾದಾಗ ಈ ಉಪಗ್ರಹ ನೆರವಾಗಲಿದೆ. ಎರಡನೆಯದ್ದು, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಸೇರಿ ಎಲ್ಲ ಅವಧಿಯಲ್ಲೂ ನಿಖರವಾಗಿ ಕೆಲಸ ನಿರ್ವಹಿಸುವ ಸಾಮರ್ಥ್ಯವಿದೆ. ಮೂರನೆಯದ್ದು, ಕೃಷಿ ವಲಯಕ್ಕೆ, ಅರಣ್ಯ ಮೇಲ್ವಿಚಾರಣೆಗೆ, ನಗರ ಯೋಜನೆಗಳ ಬಗ್ಗೆ ನಿಗಾ ವಹಿಸಲು ನೆರವಾಗಲಿದೆ. ನಾಲ್ಕನೆಯದ್ದು, ಬೇಹುಗಾರಿಕೆಗೆ ಅಂದ್ರೆ ದೇಶದ ಗಡಿ ಕಾಯೋದ್ರಲ್ಲಿ ಕರಾವಳಿ ಕಣ್ಗಾವಲು ಪಡೆಯಾಗಿ ರಾಷ್ಟ್ರೀಯ ಭದ್ರತೆಯಲ್ಲಿ ಈ ಉಪಗ್ರಹ ನೆರವಾಗಲಿದೆ. ಐದನೆಯದ್ದು, ಭವಿಷ್ಯದ ಇಸ್ರೋ ಮಾನವ ಸಹಿತ ಉಪಗ್ರಹ ಉಡಾವಣೆಗೆ ಸಜ್ಜಾಗ್ತಿದ್ದು, ನಭೋಮಂಡಲದಲ್ಲಿ ಅಪ್ಪಿತಪ್ಪಿ ಮಾನವ ಸಿಬ್ಬಂದಿ ಕಣ್ಮರೆಯಾದ್ರೆ ಅವರನ್ನ ಪತ್ತೆ ಹಚ್ಚಲು ಈ ಉಪಗ್ರಹ ನೆರವಾಗಲಿದೆ. ಇಂತಹ ಐತಿಹಾಸಿಕ ಉಪಗ್ರಹ ಉಡಾವಣೆಯನ್ನ ಕಣ್ತುಂಬಿಕೊಡಲು ಇಡೀ ಭಾರತವೇ ಕೌತುಕದಲ್ಲಿ ಕಾಯ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಸಾಧನೆಗಳನ್ನು ಕಣ್ಣರಳಿಸಿ ನೋಡ್ತಿರೋ ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಟರ್ಕಿಯಂತಹ ಶತ್ರು ದೇಶಗಳು ಇಸ್ರೋ ಸಾಧನೆ ನೋಡಿ ಹೊಟ್ಟೆ ಉರ್ಕೊಳ್ಳೋಕೆ ಕಾಯ್ತಾ ಇವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.